ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಅಧ್ಯಕ್ಷ ಎಂ ವಿನಯ್ ಕುಮಾರ್ ನೇತೃತ್ವದಲ್ಲಿ ಸತ್ಯಾವತಾರ ಡಾಕ್ಟರ್ ಸಿ ಅಶ್ವಥ್ ಸ್ವರ ಸಂಚಾರ ಸಂಗೀತ ಕಾರ್ಯಕ್ರಮ ನಗರದ ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಿಲಾರದ ಜ್ಞಾನಾನಂದ ಕಾಲ ಬಳಗದ ಗೌರಮ್ಮ, ನಂಜಮ್ಮ, ಮರ್ಲಿಂಗಮ್ಮ ಅವರು ಕಾರ್ಯಕ್ರಮಕ್ಕೆ ರಾಗಿ ಬೀಸುತ್ತಾ ಪದಗಳನ್ನಾಡು ಮೂಲಕ ಉದ್ಘಾಟಿಸಿದರು. ವಿನಯ್ ಕುಮಾರ್ ಅವರನ್ನ ಪರಿಚಯಿಸುವ ವಿಡಿಯೋ ಅವರ ವ್ಯಕ್ತಿತ್ವವನ್ನು ಪರಿಚಯಿಸಿತು. ಅವರ ಎರಡನೇ ಮಗಳು ನಿಯೋ ಸಾರ್ಥಕಳ ಪ್ರಥಮ ವರ್ಷದ ಹುಟ್ಟುಹಬ್ಬಕ್ಕಾಗಿ ಹೊರತಂದ ನಾವು ಮೂರ್ಖ ಮಾನವರಲ್ಲವೇ ಕೃತಿ ಬಿಡುಗಡೆಗೊಂಡು ಹುಟ್ಟುಹಬ್ಬವು ಅರ್ಥಪೂರ್ಣವಾಯಿತು. ಈ ವೇಳೆ ಮಾತನಾಡಿದ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ಎಂ ವಿನಯ್ ಕುಮಾರ್, ಸಣ್ಣ ಬದಲಾವಣೆಯನ್ನ ಅಪೇಕ್ಷಿಸುವ ನಾನು ನನ್ನ ಮೊದಲನೇ ಮಗಳ 1ನೇ ವರ್ಷದ ಹುಟ್ಟುಹಬ್ಬವನ್ನು ಮಂಡ್ಯ ನೆಲದ ಎಲ್ಲ ಸ್ಥಳೀಯ ಗಾಯಕರು ಮತ್ತು ಕಲಾವಿದರನ್ನು ಬಳಸಿಕೊಂಡು ಜನ್ಮದಿನವನ್ನು ಆಚರಿಸಿದ್ದೆ. 5 ವರ್ಷದಲ್ಲಿ ನನ್ನ ಸೇವಾ ಸಾಮರ್ಥ್ಯ, ಓದುವುದು, ಆಲೋಚನೆ, ಕ್ರಿಯೆ ಇನ್ನಷ್ಟು ಗಟ್ಟಿಯಾದ ಸಂದರ್ಭದಲ್ಲಿ ನನ್ನ 2ನೇ ಮಗಳ 1ನೇ ವರ್ಷದ ಜನ್ಮದಿನದ ಅಂಗವಾಗಿ ದೊಡ್ಡ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಮಂಡ್ಯ ನೆಲದ ಸಾಹಿತಿಗಳೊಡನೆ ಕರ್ನಾಟಕದ ಈ ತಲೆಮಾರಿನ ಶ್ರೇಷ್ಠ ಗಾಯಕ ರಾಮಚಂದ್ರ ಹಡಪದ ಅವರ ಗಾಯನದೊಂದಿಗೆ ನಾಡಿನ ದೊಡ್ಡ ದೊಡ್ಡ ಸಾಹಿತ್ಯ ವಲಯಗಳನ್ನು ಕರೆತರುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಿರ್ಧಾರ ಮಾಡಿ ಇಂದು ಈ ಸತ್ಯಾವತಾರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಸಣ್ಣ ಬದಲಾವಣೆಯನ್ನು ಅಪೇಕ್ಷಿಸುವ ನಾನು ಅನ್ಯ ಗ್ರಹ ಜೀವಿ ಅಲ್ಲ. ಇರುವ ಗ್ರಹದಲ್ಲಿ ಇರುವ ಭೂಮಿಯಲ್ಲೇ ಸಣ್ಣದೇನಾದರೂ ಒಂದು ಸಣ್ಣ ಅಪೇಕ್ಷಿಸ್ತೇನೆ. ಸೊ ಹಾಗಾಗಿ ನನ್ನ ಮೊದಲನೆಯ ಮಗಳ 1ನೇ ವರ್ಷದ ಜನ್ಮದಿನವನ್ನು ಮಂಡ್ಯ ನೆಲದ ಎಲ್ಲ ಸ್ಥಳೀಯ ಗಾಯಕರು ಕಲಾವಿದರನ್ನ ಬಳಸಿಕೊಂಡು ಆ ಹುಟ್ಟಿದ ದಿನವನ್ನು ಆಚರಿಸಿದೆ. ಈಗ 2ನೇ ಮಗಳ 1ನೇ ವರ್ಷದ ಜನ್ಮದಿನ. ಪಾಯಿಂಟ್ ಟು ಬಿ ನೋಟೆಡ್, 2ನೇ ಮಗಳ. ಸೊ ನಾನು ಒಂದು 5 ವರ್ಷ ಕ್ರಮಿಸಿದ್ದೀನಿ. 5 ವರ್ಷದಲ್ಲಿ ನನ್ನ ಸೇರುವ ಸಾಮರ್ಥ್ಯ, ಓದುವುದು ಮತ್ತು ನನ್ನ ಆಲೋಚನಾ ಕ್ರಿಯೆ ಇದೆಲ್ಲ ಸ್ವಲ್ಪ ಇನ್ನಷ್ಟು ಗಟ್ಟಿಯಾಯಿತು. ಸೊ ನಾನು ಏನು ಮಾಡ್ಬೋದು, ಇದು 2ನೇ ಮಗಳ 1ನೇ ವರ್ಷಕ್ಕೆ ಅಂತ ಯೋಚನೆ ಮಾಡ್ಬೋದು. ಇಲ್ಲ, ನಾನು ಏನಾದ್ರು ದೊಡ್ಡ ಸಂದೇಶನೇ ಮಾಡಬೇಕು. ನಾನು ಯಾವಾಗಲೂ ನಂಬೋದು ಹಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದು, ಸಾಯಲ್ಲ. ಹಾಗಾಗಿ ನಾನು ಏನಕ್ಕಾದ್ರೂ ನಿಂತರೆ ಕಂಪ್ಲೀಟ್ ಸಕ್ಸಸ್ ಮಾಡಬೇಕು ಅಂತ ನಿಂತ್ಕೊಂಡೆ. ಸೊ ಆಗ ನಾನು ನೆನಪು ಬಂದಿದ್ದು ಮಂಡ್ಯ ನೆಲದ ಒಂದಷ್ಟು ಸಾಹಿತಿಗಳ ಒಡನೆ ನನ್ನ 2ನೇ ಮಗಳ ಬರ್ತಡೇ ಮಾಡಬೇಕು. ಸೊ ಆಗ ನನಗೆ ತಟ್ಟಂತ ಉಳಿದಿದ್ದು ಕರ್ನಾಟಕದ ಈ ತಲೆಮಾರಿನ ಅತ್ಯಂತ ಶ್ರೇಷ್ಠ ಗಾಯಕ ರಾಮಚಂದ್ರ ಹಡಪದ. ಸೊ ನಾನು ಡಿಸ್ಕಷನ್ ಮಾಡಿದೆ, ಸರ್ ನಾನು ಸತ್ಯಾವತಾರ ಮಂಡ್ಯದಲ್ಲಿ ಮಾಡ್ಸೋಣ ಸರ್, ಒಂದಷ್ಟು ಸಾಹಿತಿಗಳನ್ನ ಕಳಿಸೋಣ ಅಂತ. ಅವ್ರು ಭಾಳ ಸಂತೋಷ ಆಗಿದೆ. ಅದಕ್ಕೆ ನನಗೆ ಸಹಕರಿಸಿದ್ದು ರಾಘವೇಂದ್ರ ಕಂಚಿತ್ ಸರ್. ಇದಕ್ಕೆ ಇನ್ನೂ ನನ್ನಷ್ಟು ಗೆಳೆಯರು, ನನ್ನ ಚಿತ್ರಕೂಟದ ಗೆಳೆಯರು ಮತ್ತು ಇನ್ನಷ್ಟು ಮಿತ್ರರು, ಇಲ್ಲ ಸರ್ ಇನ್ನೂ ಒಂದು ದೊಡ್ಡದು ಮಾಡಬೇಕು, ಏನಾದ್ರು ಮಾಡಬೇಕು ಸರ್ ಅಂತಂದಾಗ ನಾವು ಒಂದಷ್ಟು ದೊಡ್ಡ ದೊಡ್ಡ ಸಾಹಿತ್ಯ ವಲಯ ವರ್ಗಗಳನ್ನೇ ನಾವು ಕರ್ಕೊಂಡ್ಬರೋಣ ಅಂತ ನಿರ್ಧಾರ ಮಾಡ್ಬೋದು. ಸಾಮಾನ್ಯರಲ್ಲಿ ಸಾಮಾನ್ಯನ ಒಂದು ಕರೆಗೆ ಹೋಗ್ಬಿಟ್ಟು ರಾಷ್ಟ್ರಕವಿ, ವಿಶ್ವಮಾನವ, ವಿಶ್ವಚೇತನ ಕುವೆಂಪುರವರ ಮಗಳು ತಾರಿಣಿ ಅಮ್ಮನವರು ನನ್ನ ಕರೆಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಯಾಕಂದರೆ ನನ್ನ ಮೈಸೂರು ಶೋರೂಮ್ ಓಪನ್ ಮಾಡಿದಾಗಲೂ ಅವರೇ ಬಂದು ಓಪನ್ ಮಾಡಿದ್ರು. 2 ವರ್ಷ ಆಯಿತು, ಚೆನ್ನಾಗಿ ನಡೀತಾ ಇದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಮಾತನಾಡಿ, ಇಡೀ ಸಾಹಿತ್ಯ ಲೋಕವನ್ನೇ ಮಂಡ್ಯಗೆ ಕರೆತಂದು ವಿನಯ್ ಅವರ 2ನೇ ಮಗಳ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವುದಕ್ಕೆ ಮಂಡ್ಯ ಜನತೆಯ ಪರವಾಗಿ ಅಭಿನಂದನೆ ತಿಳಿಸಿದರು. ಇತ್ತೀಚೆಗೆ ನಡೆದ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತು. ಇದು 2ನೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದರೆ ತಪ್ಪಾಗಲಾರದು. ಇದು ನಿಜವಾದ ಸಾಹಿತಿಗಳಿಗೆ ಸಿಗುವಂಥ ಗೌರವ ಅಂತ ವಿನಯ್ ಅವರ ಕುಟುಂಬದವರಿಗೆ ಶುಭ ಹಾರೈಸಿದರು. ಇಡೀ ಸಾಹಿತ್ಯ ಲೋಕವನ್ನೇ ಮಂಡ್ಯಗೆ ಕರ್ಕೊಂಡ್ಬಂದು ಮಗಳ ಬರ್ತಡೆಯನ್ನ ಈ ರೀತಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮಾಡಿದ್ದಕ್ಕೆ ಅವ್ರಿಗೊಂದು ದೊಡ್ಡ ನಮಸ್ಕಾರವನ್ನು ಮಂಡ್ಯ ಜನತೆಯ ಪರವಾಗಿ ಹೇಳ್ತೀನಿ. ಇತ್ತೀಚೆಗೆ ಸಾಹಿತ್ಯ ಸಮ್ಮೇಳನ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾಳ ಅದ್ದೂರಿಯಾಗಿ ಯಶಸ್ವಿ ಕಾಣ್ತು. ಇದು 2ನೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನಿಜವಾದ ಸಾಹಿತಿಗಳಿಗೆ ಸಿಗುವಂಥ ಗೌರವ. ವಿನಯ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮಂಡ್ಯ ಬದಲಾಗ್ತಿದೆ ಅನ್ನೋದಕ್ಕೆ ಇದು ಒಂದು
ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಂತರ ನಡೆದ ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಚಾರ ಸಂಗೀತ ಕಾರ್ಯಕ್ರಮ ಸಭಿಕರ ಸಂಗೀತದ ಅಲೆಯಲ್ಲಿ ತೇಲಿಸಿತು. ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಪುತ್ರಿ ತಾರಿಣಿ ಚಿದಾನಂದ, ಸಿ ಅಶ್ವಥ್ ಅವರ ಪತ್ನಿ ಚಂದ್ರ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣ್, ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್, ಮಂಡ್ಯದ ನೆಲದ ಕವಿಗಳಾದ ಬಿಎಂ ಶ್ರೀ, ಪೂತಿ ನರಸಿಂಹಸ್ವಾಮಿ ಹಾಗೂ ಕೆಎಸ್ ನರಸಿಂಹಸ್ವಾಮಿ ಅವರ ಕುಟುಂಬದ ಸದಸ್ಯರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನ ಮತ್ತು ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಸಹಯೋಗದಲ್ಲಿ ಟಿ ತಿಮ್ಮೇಗೌಡ ಅವರ ಆಡಳಿತ ಅಂಗಳದಲ್ಲಿ ಪುಸ್ತಕದ ಅವಲೋಕನ, ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕೃಷಿಕ್ ಸರ್ವೋದಯ ಫೌಂಡೇಶನ್ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಪ್ರಸಿದ್ಧ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ ಹೆಬ್ರಿ ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಂವಾದವು ವಿಷಯ ತಿಳಿಸುವ ಮೂಲಕ ಓದುಗರ ಸಂಖ್ಯೆಯನ್ನು ಹೆಚ್ಚಿಸಲಿದೆ. ಟಿ ತಿಮ್ಮೇಗೌಡ ಅವರ ಎಲ್ಲ ಕೃತಿಗಳ ಬಗ್ಗೆ ಒಂದು ಅವಲೋಕನ ಕಾರ್ಯಕ್ರಮ ಮಾಡಿದ್ರೆ ಅದು ಯುವ ಜನತೆಗೆ ಪ್ರೇರಣೆಯಾಗಲಿದೆ. ಕೇವಲ ಕೃತಿಗಳನ್ನು ರಚಿಸಿ ಸುಮ್ಮನಿದ್ರೆ ಸಾಲೋದಿಲ್ಲ ಅಂತ ಅಭಿಪ್ರಾಯಪಟ್ಟರು. ಜಗತ್ತಿನಲ್ಲಿ 3 ಜಾತಿ ಜನರು ಇರ್ತಾರೆ. ಒಬ್ಬರು ಯಾರು ಅಂದರೆ ಈ ಕಿವಿಯಲ್ಲಿ ಕೇಳ್ಕೊಂಡು ಈ ಕಿವಿಯಲ್ಲಿ ಬಿಟ್ಬಿಡುವವರು. ಇನ್ನೊಬ್ಬರು ಈ ಕಿವಿಯಲ್ಲಿ ಕೇಳ್ಕೊಂಡು ನಾನು ಮಹಾ ಬುದ್ಧಿವಂತ ಅಂತ ಹೇಳ್ಕೊಂಡು ಮಾತಾಡ್ತಾ ಹೋಗ್ತಿರುವವರು. 3ನೇ ಜಾತಿಯವರು 2 ಕಿವಿಗಳಲ್ಲಿ ಕೇಳ್ಕೊಂಡು ತನ್ನ ಹೃದಯದಲ್ಲಿ ಅದನ್ನು ಪ್ರಶ್ನಾವಣೆ ಮಾಡಿಕೊಂಡು ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥ ಯೋಚನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವರು. ಶ್ರೀಯುತರ ತಿಮ್ಮೇಗೌಡ ಸರ್ ಅವರ ಆಡಳಿತದ ಅಂಗಳದಲ್ಲಿ ಈ ಕೃತಿಯ ಬಗ್ಗೆ ಮಾತನಾಡಲಿಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಗಮನವನ್ನು ಕೇಂದ್ರೀಕೃತಗೊಳಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ ಅಂತಾದರೆ ಅದು ದೇವಸ್ಥಾನದ ಗಂಟೆ ಮಾತ್ರ. ಅದು ಬಡಿತಾನೇ ಇರ್ತದೆ. ನಾನು ದೇವರು ಬಿಟ್ಟು ಬಾಕಿ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ವಿನಂತಿ ಮಾಡ್ಕೊತೀನಿ, ಸರ್ವರಲ್ಲೂ ವಿನಂತಿ ಮಾಡ್ಕೊತೀನಿ, ಒಂದು ಸಂದರ್ಭ ಬಂದಾಗ ಕನಿಷ್ಠ ಒಂದು 100 ಮಂದಿಯನ್ನಾದರೂ ಈ ಪುಸ್ತಕ ಓದಿದವರನ್ನು ಇಲ್ಲಿ ಕರೆಸ್ಕೊಂಡು ಅವರೊಟ್ಟಿಗೆ ಒಂದು ರೀತಿಯ ಸಂಭಾಷಣೆ ಮಾಡಿದರೆ ಬಹುಶಃ ನಾವು ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕ ಬರುತ್ತೆ. ಯಾಕಂದರೆ ವಿಷಯಗಳು ನಮಗೆ ಗೊತ್ತಾಗಿಲ್ಲ ಅಂತಾದರೆ ನಮ್ಮಿಂದೇನು ಮಾಡಲಿಕ್ಕೆ ಸಾಧ್ಯ? ನಮಗೆಲ್ಲ ಸಂತೋಷದ ವಿಷಯ ಏನು ಅಂದರೆ ತಿಮ್ಮೇಗೌಡ ಸರ್ ಅವರು ಸಹಸ್ರ ಚಂದ್ರನ ದರ್ಶನವನ್ನು ತೋರಿಸಿದ್ದಾರೆ. 80 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮಲ್ಲಿ 80 ವರ್ಷ ಮುಗಿತು ಅಂದರೆ ಸಹಸ್ರ ಚಂದ್ರನ ದರ್ಶನ ಅಂತ. ಆ ಸಹಸ್ರ ಚಂದ್ರನ ದರ್ಶನಕ್ಕೆ ಒಂದು ಶುಭಾಶಯವನ್ನು ಅವರ ಕೃತಿಯ ಅವಲೋಕನ ಮುಖಾಂತರ ನಾವು ಮಾಡ್ತೀವಿ ಅಂತಂದರೆ ಬಹುಶಃ ಅದಕ್ಕಿಂತ ದೊಡ್ಡ ಪ್ರೀತಿ ಬೇರೇನಿಲ್ಲ. ಹಾಗಾಗಿ ಅವರಲ್ಲಿ ನಾನು ಮತ್ತೂ ಇನ್ನೊಂದ್ಸಲ ವಿನಂತಿ ಮಾಡ್ಕೊತೀನಿ, ತಾವು ಬರೆದಿರುವಂತಹ 6 ಕೃತಿಗಳ ಸಂಬಂಧಪಟ್ಟ ಹಾಗೆ ಒಂದು ಅವಲೋಕನ ಕಾರ್ಯಕ್ರಮ ಮಾಡಿಸಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿಕ್ ಸರ್ವೋದಯ ಟ್ರಸ್ಟ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ, ಸಂವಿಧಾನದಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಶಾಸಕಾಂಗವಿದ್ದು ಇದರ ಬಗ್ಗೆ ಕೃತಿ ಬರೆದಿದ್ದೇನೆ. ಇಲ್ಲಿ ವಿವಿಧ ಆಯಾಮಗಳ ಆಡಳಿತವನ್ನು ಗಮನಿಸಿದ್ದೇನೆ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ಮುಖ್ಯವಾಗಬೇಕು. ಈ ಹಿಂದೆ ಹಣ ನೀಡಿ ಯಾವ ಕೆಲಸವನ್ನು ತೆಗೆದುಕೊಳ್ತಾ ಇರಲಿಲ್ಲ, ಆದರೆ ಈಗ ಇದು ಬದಲಾಗಿ ಕಾಂಚಾಣವಿಲ್ಲದೆ ಯಾವ ಕಾರ್ಯವೂ ನಡೆಯೋದಿಲ್ಲ ಎಂಬುದಾಗಿ ಬೇಸರ ವ್ಯಕ್ತಪಡಿಸಿದರು. ಒಬ್ಬ 100 ರೂಪಾಯಿ ತಂದ್ಕೊಟ್ಟ. ಯಾಕೆ ತಂದ್ಕೊಟ್ಟ ಅಂದರೆ ನಾನು ಆ ಸ್ಟಾಫ್ ಜೊತೆನಲ್ಲಿ ಆಫೀಸಲ್ಲಿ ಕೂತಿದ್ದೆ. ಲ್ಯಾಂಡ್ ಟ್ರಿಬ್ಯುನಲ್ ವರ್ಕ್ ನಡೀತಾ ಇತ್ತು. ಹಾವೇರಿ ಅಸಿಸ್ಟೆಂಟ್ ಕಮಿಷನರು ಮತ್ತು MLA ಎಲ್ಲ ನನ್ನ ತಹಸೀಲ್ದಾರ್ ಚೇಂಬರಲ್ಲಿ ಇದ್ದರು. ಇವನು ಬಂದು 100 ಅರ್ಜಿ ಜೊತೆಗೆ 100 ರೂಪಾಯಿ ತಂದುಕೊಟ್ಟ. ನನಗೆ ಆಶ್ಚರ್ಯ ಆಯಿತು. ನಾನು ಇನ್ನೂ ಪ್ರೊಫೆಷನಲ್ ಯಾಕಪ್ಪ ತಂದುಕೊಟ್ಟೆ 100 ರೂಪಾಯಿ ಅಂತ. ಸ್ವಾಮಿ ನನಗೆ ಟೈಮ್ ಬೇಕಾಗಿತ್ತು, ಇವತ್ತು ಹಿಯರಿಂಗ್ ಇದೆ, ಒಂದು ಟೈಮ್ ಕೊಡಿಸ್ಕೊಡಿ ಸ್ವಾಮಿ ಅಂತ ಹೇಳಿ 100 ರೂಪಾಯಿ. ಏನಪ್ಪ ನಮಗೆ 100 ರೂಪಾಯಿ ಕೊಟ್ಟರೆ ನೀನು ಹೆಂಗಪ್ಪ ಅಂದರೆ, ಸ್ವಾಮಿ ನೀವು ತಗೊಳ್ಳಿ ನನಗೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಆಚೆ ಬರ. ನಾನು ಬಣಕಾರ ಹತ್ರ ಬಂದು, ಬಣಕಾರವರೇ ನೀವು ಎಲ್ರೂ ಬೈತಿರಲ್ಲ ಅಧಿಕಾರಿಗಳನ್ನ, ನನ್ನೇನು ಲಂಚ ಕೇಳಿದ್ನ, ಅವನು ಹೆಂಗೆ ತಂದುಕೊಟ್ಟ
ಮೊದಲು ಜನಗಳಿಗೂ ಬುದ್ಧಿ ಕಲಿಸಿ ನೀವು ಒಬ್ಬರು MLA ಆಗಿ ಬರೀ ಅಧಿಕಾರಿಗಳನ್ನ ಬೈದೆ ಅಲ್ಲ ಅಂತ ಅವ್ರಿಗೆ ವಿವೇಚನವಾದ ಮಾತನ್ನು ಹೇಳಿದೆ. ಆಮೇಲೆ ಏನು ಮಾಡಿದೆ ಗೊತ್ತಾ, ತಹಸೀಲ್ದಾರ್ ಅಂದ್ರೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಆ ಕಾಲದಲ್ಲಿ 75-76 ಅಲ್ಲೇ ಪೊಲೀಸ್ ಸ್ಟೇಷನ್ ಲಾಕಪ್ಗಳೆಲ್ಲ ತಾಲೂಕು ಆಫೀಸ್ ಪ್ರೊಮೈಸಸ್ ಅಲ್ಲೇ ಇತ್ತು. ಸಬ್ ಇನ್ಸ್ಪೆಕ್ಟರ್ ಕರ್ಬಿಟ್ಟು ಅವ್ನು ಒಳಗಡೆ ಹಾಕ್ರಿ, ಜೈಲು ಒಳಗಡೆ ಹಾಕಿದ್ರು. ಆದರೆ ಆಡಳಿತದ ಅನುಭವ, ಈ ರೀತಿಯ ಅನುಭವಗಳು ಅನೇಕವು ಘಟನೆಗಳಿವೆಯಲ್ಲ, ಇವುಗಳ ಬಗ್ಗೆ ನಮ್ಮ ಮುಂದಿನ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಏನಾಗಿದೆ ಹೇಳಿದ್ರು ಇವರು, ಕಾರ್ಯಾಂಗದ ಅಂದು ಇಂದು ಮುಂದು. ಕಾರ್ಯಾಂಗ ಅಂದರೆ ಯಾವುದು? ಮಂತ್ರಿಗಳು ಮತ್ತು ಅಧಿಕಾರಿಗಳು, ಇವರು ಕಾರ್ಯಾಂಗದ ಭಾಗ. ನಮ್ಮಲ್ಲಿ ಸಂವಿಧಾನದಲ್ಲಿ 3 ವಿಶಿಷ್ಟವಾದ ಇದಿದೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅದನ್ನು ಬರೆದಿದ್ದೀನಿ ನಾನು, ಅವುಗಳ ವ್ಯಾಪ್ತಿ ಏನು ಮತ್ತು ಹೇಗೆ ನಡೀತಾ ಇದೆ ಅಂತ. ಹಿಂದೆ ಹೇಗೆ ನಡೀತಾ ಇತ್ತು, ನಾನು 74ರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಟ್ ಆಗಿ ಅಲ್ಲಿಂದ 74ರಿಂದ ಇಲ್ಲಿವರೆಗೂ ಆಡಳಿತದ ವಿವಿಧ ಆಯಾಮಗಳನ್ನು ಗಮನಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಗಣ್ಯರು ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಭಾಜನರಾದ ಸಾಹಿತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಪ್ರಶಸ್ತಿಗಾಗಿ ಬರವಣಿಗೆ ಮಾಡುವುದು ತರವಲ್ಲ. ಪ್ರಶಸ್ತಿ ಹೆಮ್ಮೆ, ಅಹಂಕಾರ, ಆಡಂಬರಕ್ಕೆ ಕಾರಣವಾಗಬಾರದು. ಬರವಣಿಗೆಯನ್ನ ಬದುಕನ್ನ ಸಂಭ್ರಮಿಸುವಂತ ಮಾಧ್ಯಮವಾಗಿ ಮಾತ್ರ ಕಂಡುಕೊಳ್ಬೇಕು ಅಂತ ಹೇಳಿದ್ರು. ಬರವಣಿಗೆ ನಮ್ಮ ಆನಂದಕ್ಕೆ ಮಾತ್ರ, ಸಾಹಿತ್ಯ ಆಗಲಿ ಲಲಿತ ಕಲೆಯಾಗಲಿ ನಮ್ಮ ಆನಂದಕ್ಕೆ. ಆದರೆ ಒಂದು ಪ್ರಶಸ್ತಿಗಾಗಿ ಯಾವತ್ತೂ ಬರವಣಿಗೆಯನ್ನ ಮಾಡುವುದು ತರವಲ್ಲ. ಅದು ಹೆಮ್ಮೆಗೆ ಕಾರಣವಾಗಬಾರದು, ಅಹಂಕಾರಕ್ಕೆ ಕಾರಣವಾಗಬಾರದು, ಮತ್ತು ಅದು ಆಡಂಬರ ಕೂಡ ಅಲ್ಲ. ಈಗಾಗಲೇ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಕೂಡ ಇದೇ ಮಾತನ್ನ ಹೇಳಿದ್ರು. ಏಕೆಂದ್ರೆ ಯಾವುದು ಅಹಂಕಾರವನ್ನ ತರುತ್ತೋ ಅದು ನಿಜವಾದದ್ದಲ್ಲವೇ ಇಲ್ಲ. ಬರವಣಿಗೆಯನ್ನು ಬದುಕನ್ನ ಸಂಭ್ರಮಿಸುವಂತಹ ಒಂದು ಮಾಧ್ಯಮವಾಗಿ ಮಾತ್ರ ನಾವು ಕಂಡುಕೊಳ್ಳಬೇಕು. ಯಾವಾಗ ಅಹಮಿಕೆ ತಲೆಗೇರುತ್ತೋ ಸಾಹಿತಿ ಸತ್ತ ಹಾಗೆ. ನಮ್ಮ ಸಂಭ್ರಮಕ್ಕೆ ಕಿರೀಟ ಬರೋದು ಯಾವಾಗ ಅಂದ್ರ ಓದುಗನ ಸಂಭ್ರಮ ಅದಕ್ಕೆ ಜೊತೆಗೂಡಿದಾಗ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಿದೆ ಅಂತ ಕವಿ GS ಶಿವರುದ್ರಪ್ಪನವರು ಹೇಳ್ತಾರಲ್ಲ, ಹಾಗೆ ಬರವಣಿಗೆ ಕೂಡ ನಮ್ಮ ಸಂತೋಷಕ್ಕೋಸ್ಕರ ನಾವು ಬರೀತೀವಿ. BE ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಚಿನ್ನದ ಪದಕ ವಿಜೇತೆ ಕುಮಾರಿ ಮೋಹನ ಪ್ರಿಯಾ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಿದರು. ವೇದಿಕೆಯಲ್ಲಿ ಖ್ಯಾತ ಕವಿ KP ಮೃತ್ಯುಂಜಯ, ಮಂಗಲ ಟಿ ತಿಮ್ಮೇಗೌಡ, ಪ್ರತಿಷ್ಠಾನ ಅಧ್ಯಕ್ಷರಾದ AC ರಮೇಶ್, ಉಪಾಧ್ಯಕ್ಷ ವಿಜಯ್ ಕುಮಾರ್, ಕಾರ್ಯದರ್ಶಿ ಕೃಷ್ಣೇಗೌಡ ಕಿಲಾರ, ಜಂಟಿ ಕಾರ್ಯದರ್ಶಿ HR ಕನ್ನಿಕಾ, ಖಜಾಂಚಿ ಶಂಕರೇಗೌಡ, ಕನ್ನಿಕಾ ಶಿಲ್ಪ, ನವೋದಯ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ HB ರಾಮಕೃಷ್ಣ, ಟ್ರಸ್ಟಿಗಳಾದ ದೇವರಾಜು, ಕಾರಸವಾಡಿ ಮಹಾದೇವು, ಲಂಕೇಶ್ ಮಂಗಲ, ಸುರೇಶ್ ಕಿಲಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಡ್ಯ ವಿಶ್ವವಿದ್ಯಾನಿಲಯ ಸೇರಿದಂತೆ ರಾಜ್ಯದ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಸಚಿವ ಸಂಪುಟ ಉಪಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪರಿಷತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ನಿರ್ಧಾರ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು.
ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ 50,000 ಕೋಟಿ ನೀಡುತ್ತಾ ಇದೆ. ಅದರಲ್ಲಿ ಶೇಕಡಾ 15ರಷ್ಟಾದ 500 ಕೋಟಿಯನ್ನು ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಿತಿ ಸುಧಾರಣೆಯಾಗಲಿದೆ. ಆದರೆ ಕಳೆದ 15 ವರ್ಷಗಳಿಂದ ವಿಶ್ವವಿದ್ಯಾನಿಲಯಗಳಿಗೆ ಅನುದಾನಗಳನ್ನು ನೀಡಿರುವುದಿಲ್ಲ. ಎಲ್ಲ ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ, ಮರು ಎಣಿಕೆ, ಮರು ಮೌಲ್ಯಮಾಪನ ಶುಲ್ಕ ಹಾಗೂ ಆಂತರಿಕ ಹಣಕಾಸು ಉತ್ಪಾದನೆಯ ಮೂಲಕ ಮುನ್ನಡೆಸ್ತಾ ಇರುವುದು ಅವಮಾನಕರ ಸಂಗತಿಯಾಗಿದೆ ಎಂದು ಕಿಡಿಕಾರಿದರು. ಮೊನ್ನೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಉಪಸಮಿತಿಯನ್ನು ಮಾಡಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಉಪಸಮಿತಿ ಇತ್ತು. ಈ ಒಂದು ಉಪಸಮಿತಿಯ ನಿರ್ಧಾರ ಮೊನ್ನೆ ಹೊರಬಿಟ್ಟಿದ್ರು. ಈ ಕಳೆದ ಸರ್ಕಾರ 10 ವಿಶ್ವವಿದ್ಯಾಲಯಗಳನ್ನ ಓಪನ್ ಮಾಡಿತ್ತು. ಅದರಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ಈ ಒಂದು ಸರ್ಕಾರ ಮೊನ್ನೆ ಬಿಟ್ಟಂಥ ಒಂದು ಪ್ರೆಸ್ ನೋಟಲ್ಲಿ ಈ 9 ವಿಶ್ವವಿದ್ಯಾಲಯಗಳು ಹೆಸರು ಪಟ್ಟಿ ಬಂದಿತ್ತು. ಅದರಲ್ಲಿ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಕೂಡ ಒಂದು. ಮಂಡ್ಯ ವಿಶ್ವವಿದ್ಯಾನಿಲಯ ಈ ಒಂದು ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಮಾಡ್ತಾ ಇದೆ ಅಂತ ವಿದ್ಯಾರ್ಥಿಗಳು ಈ ಒಂದು ಅಡ್ಮಿಷನ್ಸಲ್ಲಿ ನಮಗೆ ತಿಳಿದು ಬರುತ್ತೆ. ಒಂದು ಸರ್ಕಾರ ಈ ಒಂದು ದಿನದಲ್ಲಿ ಏನು ಮಾಡ್ತಾ ಇದೆ ಅಂದರೆ 50,000 ಕೋಟಿಯನ್ನು ಮಿಕ್ಕಿದಂಥ ಗ್ಯಾರಂಟಿಗಳಿಗೆ ಕೊಡ್ತಾ ಇದೆ. ಅದರಲ್ಲಿ ಶೇಕಡ 1% 1 ಭಾಗದಷ್ಟು ಕೂಡ ವಿಶ್ವವಿದ್ಯಾನಿಲಯಗಳಿಗೆ ಕೊಡ್ತಾ ಇಲ್ಲ. 1% ಅಂದರೆ 500 ಕೋಟಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬಂದರೆ ವಿಶ್ವವಿದ್ಯಾನಿಲಯಗಳ ಸ್ಥಿತಿಗತಿಗಳು ಒಂದು ಸಮನಾಗಿ ತೇಲುತ್ತೆ. ಮತ್ತು ಮಂಡ್ಯ ಅಂತ ಅಲ್ಲ, ಈ ದಿನ ಒಂದು ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡಿರ್ಬೋದು. ಅದೇ ರೀತಿ ಕಳೆದ 9 ವಿಶ್ವವಿದ್ಯಾನಿಲಯ ಎಲ್ಲೆಲ್ಲಿದೆ ಆ ಭಾಗದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನು ಮಾಡಿದೆ. ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನು ಬಲಿಷ್ಠಗೊಳಿಸುವಂತಹ ಕಾಳಜಿ ಮತ್ತು ಇಚ್ಛಾಶಕ್ತಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯದಲ್ಲಿ ಇತ್ತೀಚೆಗೆ ಖಾಸಗಿ ವಿಶ್ವವಿದ್ಯಾಲಯಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಾ ಇರುವುದರಿಂದ ರಾಜ್ಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವ ಅನ್ಯಾಯವಾಗಿದೆ. ಉಚಿತ ಗ್ಯಾರಂಟಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ನೀಡಲಾಗಿದ್ದು, ಆದರೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡಲು ಮುಂಭಾಗದ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಮುಂದಾಗಿರುವುದು ಸರಿಯಲ್ಲ ಎಂದರು. ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚಲಿಕ್ಕೆ ಹೊರತುಕೊಂಡ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಬೃಹತ್ ಪ್ರತಿಭಟನೆ ಕರೆಕೊಟ್ಟಿತು. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ದಯವಿಟ್ಟು ನಮ್ಮ ವಿಶ್ವವಿದ್ಯಾನಿಲಯ ಕಳೆದ 6 ವರ್ಷಗಳ ಹಿಂದಿನ ಸರ್ಕಾರದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಒಂದು ವಿಶ್ವವಿದ್ಯಾನಿಲಯ ತರಲಿಕ್ಕೆ ಅವಕಾಶ ಸಹ ಕೊಟ್ಟಂಥ ಸಂದರ್ಭದಲ್ಲಿ ಮಂಡ್ಯ ವಿಶ್ವವಿದ್ಯಾನಿಲಯ ಓಪನ್ ಆಗಿರ್ತಕ್ಕಂಥದ್ದು. ದಯವಿಟ್ಟು ಇದನ್ನು ಮುಚ್ಚಬಾರ್ದು. ಸಾಧ್ಯವಾದರೆ ನಿಮ್ಮಲ್ಲಿ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಡಲಿಕ್ಕೆ ಹಣವಿದೆ, ಆದರೆ ವಿಶ್ವವಿದ್ಯಾನಿಲಯ ನಡೆಸಲಿಕ್ಕೆ, ವಿಶ್ವವಿದ್ಯಾನಿಲಯ ಉಳಿಸಲಿಕ್ಕೆ ಹಣವಿದೆ ಅಂತ ಹೇಳಿದರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹೇಳುತ್ತೆ ದೇಣಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹ ಮಾಡಿ ಸಾರ್ವಜನಿಕರ ನಮ್ಮ ವಿಶ್ವವಿದ್ಯಾನಿಲಯ ನಡೆಸಲಿಕ್ಕೆ ನಾವು ಸದ್ಯ ಇದ್ದೇವೆ. ದಯವಿಟ್ಟು ಮಂಡ್ಯ ವಿಶ್ವವಿದ್ಯಾನಿಲಯ ಮುಚ್ಚಲಿಕ್ಕೆ ಹೊರಡಬಾರ್ದು. ದಯವಿಟ್ಟು ಮಂಡ್ಯ ವಿಶ್ವವಿದ್ಯಾನಿಲಯ ಹಲವಾರು ಪ್ರತಿಭಾನ್ವಿತ ರೈತರ ಮಕ್ಕಳಾಗಿರ್ಬೋದು, ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರೋ ವಿಶ್ವವಿದ್ಯಾನಿಲಯ ಆಗಿದೆ. ಪ್ರತಿಯೊಂದು ವಿಶ್ವವಿದ್ಯಾನಿಲಯಗಳಲ್ಲಿ 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರ ವಿದ್ಯಾಭ್ಯಾಸಗಳನ್ನ ಪ್ರಗತಿಯನ್ನು ಸಾಧಿಸಬೇಕು ಮತ್ತು ಅವರ ಪ್ರತಿಭಾವನ್ನು ಗುರುತಿಸಿ ಅವರನ್ನ ಬೆಳವಣಿಗೆಯನ್ನು ಮಾಡಬೇಕಂತ ನಿಟ್ಟಿನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇಂದು ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚಬಾರ್ದು ಎಂದೇಳಿ ಆಗ್ರಹ ನೀಡಿ ಇನ್ನು ಮಂಡ್ಯ ಡಿ.ಸಿ ಅವರಿಗೆ ಮನವಿ ಪತ್ರ ನೀಡಿದೆ. ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ಪ್ರಜ್ವಲ್ ಎಚ್.ಪಿ, ಮೈಸೂರು ಮಹಾನಗರ ಸಹ ಕಾರ್ಯದರ್ಶಿ ಚಂದನ್, ವಿದ್ಯಾರ್ಥಿ ಮುಖಂಡರಾದ ದರ್ಶನ್, ರೋಹಿತ್, ಪ್ರಶಾಂತ್, ಹರ್ಷ ಬಿಎಂ ನೇತೃತ್ವವನ್ನು ವಹಿಸಿದರು. ಜೆಡಿಎಸ್ ಪಕ್ಷಕ್ಕೆ ಇಲ್ಲಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಪ್ರಶ್ನೆ ಇಲ್ಲ. ಪ್ರಸ್ತುತ ಜೆಡಿಎಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ವಿಚಾರ ಅಪ್ರಸ್ತುತ ಅಂತ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಣ್ಣ ಈಗ ಕೇಂದ್ರದ ಮಂತ್ರಿಯಾದ ಮೇಲೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ. ಕುಮಾರಣ್ಣ ರಾಜ್ಯಕ್ಕೆ ಬಂದಾಗ ಸಾಕಷ್ಟು ಯೋಜನೆ ಹಾಕೊಂಡು ಬರ್ತಾರೆ. ಅವರು ಶಕ್ತಿ ಮೀರಿ ಎಲ್ಲಾ ಕಡೆ ಓಡಾಡ್ತಾ ಈ ಪಕ್ಷ ಕಟ್ಟಲು ಒಂದು ಹಠ ಛಲ ಇಟ್ಕೊಂಡಿದ್ದಾರೆ ಅಂದ್ರು. ಯಾರ್ದು ಏನ್ ರಾಜ್ಯಾಧ್ಯಕ್ಷರು ಮಾಡ್ತಕ್ಕಂತ ಏನ್ ಪ್ರಶ್ನೆ ಏನಿಲ್ಲ. ಆಮೇಲೆ ನನ್ನ ಅನಿಸಿಕೆ ಈಗ ಸದ್ಯದ ಮಟ್ಟಿಗೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ವಿಚಾರ ಅಪ್ರಸ್ತುತ. ಯಾಕಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಅವ್ರದಾದಂತ ಜವಾಬ್ದಾರಿಗಳು ಹಾಗೂ ಅವರು ಸಮಯವನ್ನ ಇವತ್ತು ಭಾರತ ರಾಷ್ಟ್ರ ಹಾಗೂ ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದಕ್ಕೆ ಮೀಸಲಿಡಬೇಕಾಗುತ್ತೆ ಸತ್ಯ. ಆದ್ರೆ ಅದರ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ರಾಜ್ಯಕ್ಕೆ ಬಂದಂತ ಯಾವುದೇ ಸಂದರ್ಭ ಇರ್ಬೋದು, ಯಾವುದೇ ಸಮಯ ಇರ್ಬೋದು, ತಾವು ನೋಡ್ತಿದ್ದೀರಿ. ಈಗ ನಿನ್ನೆ ದಿನ ಕೂಡ ಹಾಸನ್ಗೆ ಹೋಗಿದ್ರು, ಸಕಲೇಶ್ಪುರಕ್ಕೆ ಹೋಗಿದ್ರು. ಈ ರೀತಿ ಅವರು ಶಕ್ತಿ ಮೀರಿ ಬಹುಶಃ ಅವರ ವಯಸ್ಸಿಗೆ ಮೀರಿದಂತ ಒಂದು ಹಠ, ಒಂದು ಛಲ ಇಟ್ಕೊಂಡಿದ್ದಾರೆ ಇವತ್ತು ಈ ಪಕ್ಷವನ್ನ ಕಟ್ತಕ್ಕಂಥದಕ್ಕೆ. ಹಾಗಾಗಿ ಅವರ ನಾಯಕತ್ವದ ಅಡಿ, ಅವರ ರಾಜ್ಯಾಧ್ಯಕ್ಷರ ನಾಯಕತ್ವದ ಅಡಿ ನಾವೆಲ್ಲರೂ ಪಕ್ಷ ಕಟ್ಟ. ಇನ್ನು ಜೆಡಿಎಸ್ ಶಾಸಕರು ಕೈ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನಮ್ಮ ಪಕ್ಷದ 18 ಜನ ಶಾಸಕರು ಒಗ್ಗಟ್ಟಾಗಿದ್ದಾರೆ. ಅವರೆಲ್ಲ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ಅವರು ಯಾರೂ ಪಕ್ಷ ಬಿಟ್ಟು ಹೋಗಲ್ಲ.
ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾರೂ ಪಕ್ಷ ಬಿಟ್ಟು ಹೋಗಲ್ಲ ಅಂದ್ರು. ನಮ್ಮ ಪಕ್ಷವನ್ನ ಕಟ್ಬೆಳೆಸಿದ್ದಾರೆ. ಹಾಗಾಗಿ ಇವತ್ತು ಪಕ್ಷದಲ್ಲಿ ಇರ್ತಕ್ಕಂಥ 18 ಶಾಸಕರು ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಸ್ಪಷ್ಟವಾದಂತ ಒಂದು ಭಾವನೆ. ಮಂಡ್ಯ ಅಭಿವೃದ್ಧಿ ವಿಚಾರದಲ್ಲಿ ಕುಮಾರಸ್ವಾಮಿ ರೇವಣ್ಣ ತಾರತಮ್ಯ ವಿಚಾರದ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾವತ್ತೂ ಕೂಡ ಕುಮಾರಸ್ವಾಮಿ ಅನುದಾನ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡಿಲ್ಲ. ಅವರು ಕೇಂದ್ರದ ಸಚಿವರಾದ ಬಳಿಕ ಮಂಡ್ಯ ದೊಡ್ಡ ಮಟ್ಟದ ಉದ್ಯೋಗ ಮೇಳ ನಡೆಸಿ ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ. ಜಿಲ್ಲೆಯನ್ನ ಕಾರ್ಖಾನೆಗಳಿಂದ ದೊಡ್ಡ ಮಟ್ಟದ CSR ಫಂಡ್ಸ್ ಮೂಲಕ ಅಭಿವೃದ್ಧಿ ಮಾಡುವ ಕನಸು ಇಟ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಕೂಡ ದೊಡ್ಡ ಕಾರ್ಖಾನೆ ತೆರೆಯಲು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು. ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ಅನುದಾನವನ್ನ ಕೊಡ್ತಕ್ಕಂಥ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿಲ್ಲ. ಅದರಲ್ಲೂ ಇವತ್ತೇನು ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಬಹುಶಃ 1-1.5 ತಿಂಗಳು ಒಳಗಡೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವಕರ ಒಂದು ನಿರುದ್ಯೋಗದ ಒಂದು ಸಮಸ್ಯೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನ್ ಕಾಡ್ತಾ ಇದೆ, ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ದೊಡ್ಡ ಕಂಪನಿಗಳನ್ನ ಕರೆತಂದು ಸಾಕಷ್ಟು ಜನ ಯುವಕರಿಗೆ ಇವತ್ತು ಕೆಲಸವನ್ನ ಕೊಡಿಸಿದ್ದೇವೆ. ಇದಷ್ಟೇ ಅಲ್ಲ, ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಅನೇಕ CSR ಫಂಡ್ಗಳು ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರಣ್ಣ ಅವರು, ಈಗಾಗಲೇ ನಮ್ಮ ಮಂಜಣ್ಣವರು ಇಲ್ಲೇ ನನ್ನ ಜೊತೆನಲ್ಲಿ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಫಂಡ್ಸ್ ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಇಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಇವತ್ತು ಸಹಕಾರ ಕೊಡ್ತಕ್ಕಂಥದ್ದಾಗಬೇಕು. ಇವತ್ತು ಯಾವ್ದಾದ್ರು ಒಂದು ಭೂಮಿಯನ್ನ ಫೈನಲ್ ಮಾಡಿ ಇವತ್ತು ಒಂದು ದೊಡ್ಡ ಇಂಡಸ್ಟ್ರಿನ ತಗೊಂಡ್ ಬರ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರನು ಕೂಡ ಬಂದು ಮುಂದಾಗಿ ಕೈ ಜೋಡಿಸಿದಂತ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಾಗ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ. ಶ್ರೀ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಉದ್ಘಾಟಿಸಿದರು. 15ರಂದು ಸುರಗೊಂಡನಕೊಪ್ಪದಲ್ಲಿ ಜನಿಸಿ ಸೇವಾಲಾಲ್ ನಂತರ ಮಾತನಾಡಿದ ಅವರು, ಸಂತ ಸೇವಾಲಾಲ್ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು. ಸಂತ ಸೇವಾಲಾಲ್ ಅವರ 286ನೇ ಜಯಂತಿಯನ್ನ ನಾವು ಇಂದು ಆಚರಿಸ್ತಾ ಇದ್ದು, ಶ್ರೀಮಂತರು ಜಮೀನುದಾರರಿಂದ ತನ್ನ ಸಮುದಾಯದವರ ಮೇಲಾಗುತ್ತಿದ್ದ ಶೋಷಣೆಯನ್ನು ಹೋಗಲಾಡಿಸಲು ಹೋರಾಡಿದ ಅವರ ವ್ಯಕ್ತಿತ್ವ ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದರು. ಸಂತ ಸೇವಾಲಾಲ್ ಅವರ ಹೋರಾಟ ಮನೋಭಾವ ಹಾಗೂ ಸಮಾಜಕ್ಕೆ ಅವರು ನೀಡಿರುವ ಕೊಡುಗೆ ನಿಜಕ್ಕೂ ಅಪಾರವಾದದ್ದು. ಸಮಾಜದಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಸಹ ಬಾಳ್ವೆಯಿಂದ ಬಾಳಬೇಕು ಎನ್ನುವ ಮನೋಭಾವ ಅವರದ್ದಾಗಿತ್ತು. ತನ್ನ ಜೀವಿತಾವಧಿಯವರೆಗೂ ತಮ್ಮ ಸಮುದಾಯದವರಿಗಾಗಿ ಹೋರಾಡಿದ ಏಕೈಕ ವ್ಯಕ್ತಿ ಸಂತ ಸೇವಾಲಾಲ್ ಅಂದ್ರೆ ತಪ್ಪಾಗುವುದಿಲ್ಲ ಅಂತ ಹೇಳಿದ್ರು. 286ನೇ ಜಯಂತ್ಯೋತ್ಸವನ ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಸಮುದಾಯ ಕಡಿಮೆ ಇರಬಹುದು, ಆದರೆ ಸಂತ ಸೇವಾಲಾಲರ ಒಂದು ಹೋರಾಟ, ಅವರ ಕೊಡುಗೆ ಸಮಾಜಕ್ಕೆ ಎಲ್ಲ ಸಮುದಾಯದವರನ್ನ ಅವರು ಪ್ರೀತಿಸ್ತಿದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಸಂತ ಸೇವಾಲಾಲರು ಏನು ಅಂಧಶ್ರದ್ಧೆಯ ವಿರುದ್ಧ, ಏನು ಜನರನ್ನ ಶ್ರೀಮಂತರು ಅವತ್ತಿನ ಜಮೀನ್ದಾರರು ಶೋಷಣೆಯನ್ನ ಮಾಡ್ತಾ ಇದ್ರು, ಅದರ ವಿರುದ್ಧ ಹೋರಾಟವನ್ನ ಮಾಡಿ ಸಮಾಜದಲ್ಲಿ ಸಹಬಾಳ್ವೆಯನ್ನ ತರಬೇಕು ಅನ್ನೋದು ಅವರ ಹೋರಾಟ. ಈ ಬಂಜಾರ ಸಮುದಾಯ ಮತ್ತು ರಜಪೂತ್ರ ಸಮುದಾಯದ ನಡುವೆ ಒಂದು ಸಾಮ್ಯತೆ ಇದೆ. ರಾಣಾ ಪ್ರತಾಪ್ ಸಿಂಗ್ ಏನು ರಜಪೂತ್ರ ದೊರೆ ಮೊಘಲರ ಮೇಲೆ ಹೋರಾಟ ಮಾಡಿದಂತಹ ಆಗಿನ ಎಲ್ಲ ರಜಪೂತ ಮಹಾರಾಜರು ಮೊಘಲರ ಸಾಮಂತರಾಗಿ ಅವರ ಅಡಿಯಾಳರಾಗಿದ್ದಾಗ ಇಡೀ ಮೊಘಲರನ್ನ ಎದುರಿಸಿದ್ದು ರಾಣಾ ಪ್ರತಾಪ್, ಅವರಿಗೆ ಸಾಥ್ ಕೊಟ್ಟಿದ್ದು ಬಂಜಾರ ಸಮುದಾಯ. ನಂತರ ಮಾತನಾಡಿದ ನಗರಸಭಾಧ್ಯಕ್ಷ MV ಪ್ರಕಾಶ್ ನಾಗೇಶ್, ತನ್ನ ಸಮುದಾಯದವರ ಉಳಿವಿಗಾಗಿ ಹೋರಾಡಿದ ಇಂತಹ ಮಹಾನ್ ವ್ಯಕ್ತಿಯ ದಿನವನ್ನ ನಮ್ಮ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅವರ ನಿಷ್ಠೆ, ವ್ಯಕ್ತಿತ್ವ ಮತ್ತು ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗೋಣ ಎಂದರು. ಈ ಸೇವಾಲಾಲ ಸಂತರ 286ನೇ ಜನ್ಮದಿನದ ಅಂಗವಾಗಿ ಏನು ಮಂಡ್ಯದಲ್ಲಿ ಈ ಲಂಬಾಣಿ ತಾಂಡದಲ್ಲಿ ಮಾಡ್ತಿದ್ದೀರಲ್ಲ, ಗುರುತಿಸಿ ಅದು ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ನಿಮ್ಮ ಏನಿದೆ ನಿಮ್ಮ ಕಾರ್ಯಕ್ರಮ ತಾಂಡದಲ್ಲಿ ಅಂದರೆ ಈ ಕಾಲೋನಿಯಲ್ಲಿ ಸಮಸ್ಯೆ ಇದೆ, ಸಂಪೂರ್ಣವಾಗಿ ಬಂದು ನಮ್ಮ ನಗರಸಭೆಯಲ್ಲಿ ಚರ್ಚಿಸಿ ನಿಮ್ಗೆ ಆಗೋಗೋ ವಿಚಾರದಲ್ಲಿ ವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯ ಹಾಗೂ ನಿಮ್ಮ ಹಕ್ಕುಪತ್ರದ ವಿಷಯವಾಗಿ ಈ ಸ್ಥಳೀಯ ಸದಸ್ಯರೊಂದಿಗೆ ಚರ್ಚಿಸಿ ನಾವು ಈ ತಾಂಡಕ್ಕೆ ಏನು ಮಾಡಬೇಕು ಅಂತ ಹೇಳಿ ಮುಂದಕ್ಕೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಭಾಳ ಹೆಚ್ಚು ಒತ್ತು ಕೊಟ್ಟು ನಿಮ್ಮ ಈ ಸಂತ ಸೇವಾಲಾಲ ಜಯಂತಿ ಅಂಗವಾಗಿ ಈ ದಿನ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಎರಡು ಮಾತಾಡೋಕ್ಕೆ. ಸಂತ ಸೇವಾಲಾಲ್
286ನೇ ಅವ್ರ ಜಯಂತಿನ ಆಚರಿಸ್ತಾ ಇದ್ದೀವಿ. ನಮ್ಮ ಜನಾಂಗದವರು, ನಮ್ಮ ಜನಾಂಗದ ಬಗ್ಗೆ ಸ್ವಲ್ಪ ನಾವೆಲ್ಲ ಏನು ಕಲಾ ತಂಡಗಳೆಲ್ಲ ಕರೆಸಿ ಅದ್ಧೂರಿಯಾಗಿ ನಮ್ಮ ಮಹಾನ್ ತಪಸ್ವಿನ ಇವತ್ತು ಮೆರವಣಿಗೆ ಮುಖಾಂತರ ಮಂಡ್ಯ ಬೀದಿಗಳೆಲ್ಲ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದಿದ್ದೀವಿ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸೇವಲಾರ್ ಜಯಂತಿ ಮಹಾರಾಜರನ್ನ ಇವತ್ತು ಅದ್ಧೂರಿಯಾಗಿ ಒಂದು ಪೂಜೆಯ ಮುಖಾಂತರ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಇವತ್ತು ನಮ್ಮ ಜನನಾಯಕರು, ನಮ್ಮ ನಾಯಕರು ಒಬ್ಬ ಶ್ರೀ ಕುಮಾರ್ ಗಣಿಗ ಅವ್ರು ಬಂದರು. ಎಷ್ಟು ಸ್ವಾಭಿಮಾನಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಮಂಡ್ಯ ಬೀದಿ ಸುತ್ತಿದ್ದಾರೆ ಅವರು. ಒಬ್ಬ ಯುವಕರಾದರೂ ಕೂಡ ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿ ಇವತ್ತು ನಾವು ಕರೆದಿದ್ದ ತಕ್ಷಣ ಒಂದು ಮಾತಾಡಿದೆ, ನಾನು ಬರ್ತೀನಿ, ರೈಟ್ ಟೈಮ್ ಬರ್ತೀನಿ ಅಂತ ಕರೆಕ್ಟಾಗಿ 11 ಗಂಟೆ ಬರ್ತೀನಿ, ಕರೆಕ್ಟ್ ರೈಟ್ ಟೈಮ್ ಬಂದು ಇವತ್ತು ನಮ್ಮ ಜನ ಎಲ್ಲ ನೋಡಿದ್ದಾರೆ. ನಮ್ಗೆ ಇಲ್ಲಿ ಸಮಸ್ಯೆಗಳು ಕೂಡ ಅವ್ರಿಗೆ ಹೇಳಿದ್ದು, ಅದನ್ನು ಕೂಡ ಅವ್ರನ್ನ ಮಾಡಿಕೊಡ್ತಿದ್ದು ಹೇಳಿದ್ದಾರೆ. ನಾವು ಏನೊಂದು ಸಮಸ್ಯೆ ಪಟ್ಟಿ ಮಾಡಿಕೊಟ್ಟಿದೆ, ಆ ಪಟ್ಟಿ ನೋಡಿದ ತಕ್ಷಣ ನಮ್ಮ ಒಂದು ಅಂಗನವಾಡಿ ಶಿಥಿಲಾವಸ್ಥೆಯಲ್ಲಿದೆ, ಅದನ್ನು ರೆಡಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೆ ಅಷ್ಟೇ. ಅದನ್ನು ನೋಡಿದ ತಕ್ಷಣ ಅವರ ಒಂದು ಅನುದಾನದಿಂದ 5 ಲಕ್ಷ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ನಂದೀಶ್, ವೆಂಕಟನಾಯಕ, ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು. ಸರ್ಕಾರದಿಂದ ಯಾವುದೇ ಕೆಲಸಗಳು ನಿಮಗೆ ಸಿಗುವುದಿಲ್ಲ. ನೀವು ಸ್ವಯಂ ಉದ್ಯೋಗಿಗಳಾದ ಹೈನುಗಾರಿಕೆಯಾಗಲಿ ಅಥವಾ ಟೈಲರಿಂಗ್ ಆಗಲಿ ಇನ್ನೂ ಇತರೆ ಯಾವುದಾದರೂ ವೃತ್ತಿಯನ್ನು ಆರಂಭಿಸಿಕೊಂಡು ನಿಮ್ಮ ಜೀವನ ರೂಪಿಸಿಕೊಳ್ಳುವುದಾದರೆ ನಾನು ಸಹಕಾರ ನೀಡುವೆ ಅಂತ ಶಾಸಕ PM ನರೇಂದ್ರ ಸ್ವಾಮಿ ಭರವಸೆ ನೀಡಿದರು. ಕೊನ್ನಾಪುರ ಗ್ರಾಮದ ಮೈಕ್ರೋ ಫಿನಾನ್ಸ್ ಕಿರುಕುಳದಿಂದ ಬೇಸತ್ತು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರೇಮಾ ಮತ್ತು ರಂಜಿತ್ ಅವರ ನಿವಾಸಕ್ಕೆ ತೆರಳಿ ಪ್ರೇಮಾ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಸುದ್ದಿಗಾರರ ಜೊತೆ ಮಾತನಾಡುತ್ತಾ ಈ ಬಡ್ಡಿ ವ್ಯವಹಾರದ ಹಾವಳಿಯಿಂದ ಮಳವಳ್ಳಿ ತಾಲೂಕಿನಲ್ಲಿ 2 ಆತ್ಮಹತ್ಯೆ ಪ್ರಕರಣಗಳು ನಡೆದಿದೆ. ತಾಲೂಕಿನ ಮಲಿಯೂರು ಮತ್ತು ಕೊನ್ನಾಪುರ ಪ್ರಕರಣ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ತುಂಬಾ ಒತ್ತಡದಲ್ಲಿ ಜೀವನ ಸಾಗಿಸುತ್ತಿದ್ರು ಅಂತ ತಿಳಿದು ಬಂದಿದೆ. ಪ್ರೇಮಾ ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಯೊಡನೆ ದೂರವಾಣಿ ಮೂಲಕ ಮಾತನಾಡಿ ಫೈನಾನ್ಸ್ ಕಂಪನಿಯ ಏಜೆನ್ಸಿಯವರ ಮನವೊಲಿಸಿ ಆಕೆಯ ಸಾಲ ಮನ್ನಾ ಮಾಡಿಸಿ ಪರಿಹಾರ ನೀಡಲು ತಿಳಿಸಿದೆ. ಅಡಮಾನ ಬಿಟ್ಟ ಮನೆಯನ್ನ ಬಿಡಿಸಿದೆ. ಇವೆಲ್ಲವನ್ನ ಮಾನವೀಯತೆ ಹಿತದೃಷ್ಟಿಯಿಂದ ಮಾಡಿಸಿದ್ದೇನೆ. ಆಕೆಯ ಮಗನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಕುಟುಂಬದಲ್ಲಿ ದುಡಿಯುವವರು ಇಲ್ಲದ್ರಿಂದ ಕುಟುಂಬದವರಿಗೆ ತುಂಬಾ ತೊಂದರೆಯಾಗಿದೆ. ಅವರನ್ನ ಸ್ವಯಂ ವೃತ್ತಿ ಆರಂಭಿಸಿಕೊಳ್ಳಲು ಸಲಹೆ ನೀಡಿದ್ದೇನೆ. ಸ್ವಯಂ ವೃತ್ತಿ ಆರಂಭಿಸಿದರೆ ಪೂರ್ಣ ಸಹಕಾರ ನೀಡುತ್ತೇನೆ ಎಂದರು. ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಹೊಸ ಪಿಡುಗು, ಈ ಒಂದು ಬಡ್ಡಿಯ ಅವಾಂತರದಿಂದಾಗಿ ಸಾಕಷ್ಟು ಜೀವಹಾನಿ ಮತ್ತು ಶೋಷಣೆಯನ್ನು ನಾವು ಕಾಣ್ತಾ ಇದ್ದನ್ನು ನಾನೇ ಪ್ರಥಮ ಬಾರಿಗೆ ಮಳವಳ್ಳಿಯಲ್ಲಿ ಇದ್ರ ಬಗ್ಗೆ ಗಮನಿಸಿದೆ. ತದನಂತರ ನಾನು ಮಳವಳ್ಳಿಯಲ್ಲಿ 2 ಆತ್ಮಹತ್ಯೆ ಪ್ರಕರಣಗಳು ನಡೆದಿದೆ. ಅದರಲ್ಲಿ ಒಂದು ಮದುವೆಗೂ ತದನಂತರ 2. ಈ ಅಮ್ಮ ತುಂಬ ಒತ್ತಡದಲ್ಲಿ ಜೀವನ ನಡೆಸಿದ್ದಾಳೆ. ಯಾಕೆಂದರೆ ಅವಳ ಇತಿಹಾಸ ನೋಡ್ತಿದ್ದಾಗ ಕಾಣಿಸಿದೆ. ಅವಳ ಆತ್ಮಹತ್ಯೆಯ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತಾಡಿ ಆ ಒಂದು ಸಾಲ ನೀಡಿದಂಥ ಏಜೆನ್ಸಿಗೆ ಸಾಲ ಮನ್ನಾ ಮಾಡಿ ಅದನ್ನು ಪರಿಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಅವರ ಮನವೊಲಿಸಿ ಮಾನವೀಯತೆಯ ದೃಷ್ಟಿಯಿಂದ ಇದನ್ನು ಮುಗಿಸ್ಬೇಕು. ಈಗ ಈ ಮನೆ ಅಡಮಾನ ಇದ್ದದ್ದನ್ನು ಕೂಡ ಬಿಡಿಸ್ಕೊಡೋದಕ್ಕೆ ಅದು ಕೋರ್ಟಲ್ಲಿ ವ್ಯಾಜ್ಯ ಇದ್ದರೂ ಅದನ್ನು ಅವರು ಒಪ್ಪಿಕೊಂಡು ಕೊಡುವಂಥ ಕೆಲಸ ಮಾಡಿ. ಇಷ್ಟರ ನಡುವೆ ಆ ತಾಯಿ ತೀರ್ಕೊಂಡಾದ ಕಾರಣಕ್ಕೆ ಮಗನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಬಂದಿದ್ದೀವಿ. ಈ ಹುಡುಗ ಇದು ಹೆಣ್ಮಕ್ಳು ಮತ್ತು ಆ ಅಮ್ಮನ ಯಜಮಾನ ಮಾತ್ರ ದುಡಿಯುವಂಥ ಶಕ್ತಿ ಅಂತಕ್ಕಂಥವ್ರು ಮನೆಯಲ್ಲಿ ಹಾಗಾಗಿ ನಾನು ಇರೋ ಒಬ್ಬ ಮಗಳಿಗೆ ನಾನು ಕೇಳಿದ್ದೀನಿ, ಏನಮ್ಮ ಏನಾದ್ರು ಬದುಕೋಕ್ಕೆ ದಾರಿ ಬೇಕು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CP ರಾಜು, ಮುಖಂಡರಾದ ಕುಂತೂರು ಗೋಪಾಲ್, ಚಂದ್ರಕುಮಾರ್, ಶ್ರೀನಿವಾಸಾಚಾರಿ, ಸಾಗ್ಯ ಕೆಂಪಯ್ಯ, HV ರಾಜಣ್ಣ, ಶಿವನಂಜೇಗೌಡ, KB ಜಯಶಂಕರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಮೀಲ್ ಪಾಷಾ, ಮರಿಸ್ವಾಮಿ, ಮಂಗಳ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಮಂಡ್ಯ ನಗರದಲ್ಲಿ ವರದಿಗಾರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿರುವ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಘದ ಅಧ್ಯಕ್ಷ KN ನವೀನ್ ಕುಮಾರ್ ನೇತೃತ್ವದಲ್ಲಿ
ಇಂದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರನ್ನ ಒತ್ತಾಯಿಸಿದೆ. ಮಂಡ್ಯದಲ್ಲಿ ಒನ್ ಇಂಡಿಯಾ ಚಾನೆಲ್ ವರದಿಗಾರ ಜಯಕುಮಾರ್ ಮೇಲೆ ದುಷ್ಕರ್ಮಿಗಳ ಗುಂಪು ಮಾರಣಾಂತಿಕ ಹಲ್ಲೆ ನಡೆಸಿರುವ ದುಷ್ಕೃತ್ಯವನ್ನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಖಂಡಿಸಲಿದೆ. ಶನಿವಾರ ರಾತ್ರಿ ಕರ್ತವ್ಯ ಮುಗಿಸಿ ನೆಹರು ನಗರ ಬಡಾವಣೆಯಲ್ಲಿರುವ ಮನೆಗೆ ಜಯಕುಮಾರ್ ತೆರಳುತ್ತಾ ಇದ್ದಂತಹ ವೇಳೆ ಮನೆಯ ಗೇಟಿನ ಬಳಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗಕ್ಕೆ ಜನಸಾಮಾನ್ಯರು ವಿಶೇಷ ಮನ್ನಣೆ ನೀಡಿದ್ದು, ಸಮಾಜದ ಎಲ್ಲ ಸ್ತರದ ಜನರ ಧನಿಯಾಗಿ ಪತ್ರಕರ್ತರು ಕರ್ತವ್ಯ ನಿರ್ವಹಿಸುವ ವೇಳೆ ಸವಾಲುಗಳು ಎದುರಾಗುತ್ತವೆ. ಆದರೆ ವರದಿಗಾರನ ಕೊಲೆಗೆ ಯತ್ನಿಸಿರುವುದು ಪತ್ರಿಕಾ ಸ್ವಾತಂತ್ರ್ಯವನ್ನ ದಮನ ಮಾಡುವಂತಹ ದುಷ್ಕೃತ್ಯವಾಗಿದೆ. ನಾಗರಿಕ ಸಮಾಜ ತಲೆ ತಗ್ಗಿಸುವ ಇಂತಹ ಜೀವ ವಿರೋಧಿ ದುಷ್ಕೃತ್ಯದ ವಿರುದ್ಧ ಪೊಲೀಸ್ ಇಲಾಖೆ ತುರ್ತು ಕ್ರಮ ವಹಿಸಬೇಕಾಗಿದೆ. ಯೂಟ್ಯೂಬ್ ವರದಿಗಾರನ ಕೊಲೆ ಯತ್ನ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಸಮರ್ಥ ಪೊಲೀಸ್ ತಂಡ ರಚಿಸಿ ತನಿಖೆ ನಡೆಸಿ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಾನೂನು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸುತ್ತೇವೆ. ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪತ್ರಕರ್ತರು ಮತ್ತು ಅವರ ಕುಟುಂಬ ವರ್ಗಕ್ಕೆ ಸೂಕ್ತ ರಕ್ಷಣೆ ನೀಡಲು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮುಂದಾಗುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೋಡು, ಪತ್ರಕರ್ತರಾದ ನವೀನ್ ಚಿಕ್ಕಮಂಡ್ಯ, ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹದ್ದು ಬಸ್ನಲ್ಲಿದ್ದ ನಿಯಮಬದ್ಧವಾಗಿ ಫಾರ್ಮ್ 53 ಮತ್ತು 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ರೈತರಿಗೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ತಾಲೂಕಿನಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದೇನೆ. ಆದರೆ ಇತ್ತೀಚಿನ ದಿನದಲ್ಲಿ ಮೂಲ ರೈತರಿಗೆ ಕಿರುಕುಳ ನೀಡುತ್ತಾ ಖಾತೆ ಮಾಡಿಕೊಡದೆ ರೈತರಿಗೆ ವಂಚಿಸುತ್ತಿದ್ದಾರೆ ಹಾಗೂ ಹಣ ಕೊಟ್ಟವರಿಗೆ ಜಮೀನು ಮಂಜೂರು ಮಾಡುತ್ತಾ ವ್ಯಾಪಾರಕ್ಕೆ ಇಳಿದಿದ್ದಾರೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಅವರು ನಾಗಮಂಗಲ ದರಖಾಸ್ತು ಕಮಿಟಿಯ ವಿರುದ್ಧ ವಾಗ್ದಾಳಿ ನಡೆಸಿದರು. ದರಖಾಸ್ತು ಕಮಿಟಿಯ ಕಡತಗಳನ್ನು ವಿಚಾರಣೆ ನೆಪದಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಹಣ ನೀಡಿದವರಿಗೆ ಮಾತ್ರ ಖಾತೆ ಮಾಡಿಕೊಡುತ್ತಿದ್ದಾರೆ ಹಾಗೂ ಹಲವಾರು ಹಳೆ ಫೈಲ್ಗಳನ್ನು ತಿದ್ದುಪಡಿ ಮಾಡಿ ರೈತರಿಗೆ ವಂಚಿಸುತ್ತಿದ್ದಾರೆ. ಈ ಸಂಬಂಧ ಪರಿಶೀಲನೆ ನಡೆಸುತ್ತಿದ್ದು ಶೀಘ್ರದಲ್ಲೇ ತಕ್ಕ ಪಾಠ ಕಲಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ನಾಗಮಂಗಲ ತಾಲೂಕಿನಲ್ಲಿ ನೀವು ನೋಡಿದ್ದೀರಾ, ಸುಮಾರು ಫಾರಂ 50-53ರಲ್ಲಿ ಯಾರ್ಯಾರು ಪೊಸಿಷನ್ ಇದ್ದಾರೆ, ಯಾರ್ಯಾರು ಅರ್ಜಿ ಹಾಕಿದ್ದಾರೆ, ಅಷ್ಟು ಜನಕ್ಕೆ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾವು ಅವರು ನ್ಯಾಯಯುತವಾಗಿ ಒಂದು ನ್ಯಾಯವನ್ನು ಕಲ್ಪಿಸಿದ್ದು, ಹಲವಾರು ಜನಗಳಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದು. ಇವತ್ತು ಅವನ್ನ RTC ಮಾಡೋಕ್ಕೆ ಬರ್ತಾ ಇಲ್ಲ, ಹಕ್ಕುಪತ್ರಗಳನ್ನ ಇಶ್ಯೂ ಮಾಡೋಕ್ಕೆ ಬರ್ತಾ ಇಲ್ಲ, ಪೆಟ್ಟಿಗೆಯಲ್ಲಿ ಬೀಗ ಹಾಕೊಂಡು ವ್ಯಾಪಾರ ಶುರು ಮಾಡಿದ್ದಾರೆ. ಅದು ಎಲ್ಲಿಗೆ ಹೋಗ್ತಾ ಇದ್ದ ನಾವು ವಾಚ್ ಮಾಡ್ತಾ ಇದ್ದೀವಿ, ನೋಡ್ತೀವಿ. ತನಿಖೆ ಮಾಡ್ಕೊಳ್ಳಿ, ತನಿಖೆ CBI ತನಿಖೆ ಬೇಕಾದರೆ ಮಾಡ್ಕೊಳ್ಳಿ. ನಾನು ಸ್ವಂತಕ್ಕೆ ಯಾವುದು ಮಾಡ್ಕೊಂಡಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ, ಅನ್ಯಾಯ ಇವತ್ತು ಕರಡಳ್ಳಿ ಒಂದರಲ್ಲೇ ಯಾವುದೋ ಕಾಲದಲ್ಲಿ ಅದು ದರ್ಖಾಸ್ತಲ್ಲಿ ಅವ್ರಿಗೆ ಸ್ಯಾಂಕ್ಷನ್ ಆಗಿರ್ತದೆ, ಎತ್ಕಟ್ಬಿಟ್ಟು ಹಳೆ ಡೇಟ್ ಹಾಕಿ 70 ಇಸ್ವಿ ಡೇಟ್ ಹಾಕಿ ತಿದ್ದಿತಾರೆ. ನಾವು ನೋಡ್ತಾ ಇಲ್ವಾ? ಅದೆಲ್ಲ ಇದೆ. ಇದಕ್ಕೆ ಕಾಲುವೆ ಉತ್ತರ ಕೊಡ್ತದೆ. ಮುಂದಿನ ದಿನಗಳಲ್ಲಿ ಅದು ಯಾರೇ ತಪ್ಪು ಮಾಡೋದು ಅದನ್ನ ಅನುಭವಿಸ್ತಾರೆ. 70ನೇ ಇಸ್ವಿನ ತಿದ್ದಿಲಿ, 80ನೇ ಇಸ್ವಿನ ತಿದ್ದಿಲಿ. ಕಳ್ಳ ಯಾವತ್ತಿದ್ರು ಕಳ್ಳ ಸಿಗಾಕೊಂಡೇ ಸಿಗಾಕ್ತಾರೆ. ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸಂಸದರ ಜೊತೆ ಏನಾದ್ರು ಧ್ವನಿಗಳು ಅವ್ರ ಜೊತೆ ಮಾತಾಡ್ತೀವಿ. ಸೆಷನ್ ಮುಗಿದ ತಕ್ಷಣ ಅವರು ಸಹ ರಂಗಕ್ಕೆ ಇಳಿತಾರೆ. ಸೆಷನ್ ನಡೀತಾ ಇರೋದ್ರಿಂದ ಇವಾಗ ಬಡ್ಜೆಟ್ ಸೆಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿರ್ತಾರೆ. ಮೊನ್ನೆ ಬರಬೇಕಿತ್ತು, ಭಾನುವಾರ ನೆನ್ನೆ ಬರಬೇಕಿತ್ತು. ಅವ್ರಿಗೆ ಸ್ವಲ್ಪ ಜ್ವರ ಬಂದಿದ್ದರಿಂದ ಸ್ವಲ್ಪ ಬಂದಿಲ್ಲ. ಮುಂದಿನ ವಾರದಲ್ಲಿ ಮೋಸ್ಟ್ಲಿ ಅವರು ಬರ್ತಾರೆ ಅಂತ ಕಾಣಿಸ್ತಾರೆ. ಮಕ್ಕಳಿಬ್ಬರು ಆಟವಾಡುತ್ತಿದ್ದಾಗ ದುರಂತ ಸಂಭವಿಸಿದ್ದು, ಆಕಸ್ಮಿಕ ಫೈರ್ನಿಂದ ಒಂದು ಪುಟ್ಟ ಮಗು ಸಾವನ್ನಪ್ಪಿರುವ ಘಟನೆ ದೊಂದೇಮಾದಿಹಳ್ಳಿ ಗ್ರಾಮದ ಕೋಳಿ ಫಾರ್ಮ್ನಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಪಾಲಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಂದೇಮಾದಿಹಳ್ಳಿ 3 ವರ್ಷದ ಅಭಿಷೇಕ್ ಮೃತಪಟ್ಟಂತಹ ಮಗುವಾಗಿದ್ದು, ಆಟವಾಡುತ್ತಿದ್ದಾಗ 13 ವರ್ಷದ ಸುದೀಪ್ ದಾಸ್ ಎಂಬಾತನಿಂದ ಆಕಸ್ಮಿಕ ಫೈರಿಂಗ್ ಆಗಿದೆ. ಅಸಲಿ ಗನ್ ಅಂತ ತಿಳಿಯದೆ ಫೈರಿಂಗ್ ಮಾಡಿರುವ ಸುದೀಪ್ ದಾಸ್ ಫೈರಿಂಗ್ ಆಗುತ್ತಿದ್ದಂತೆ ಅಭಿಷೇಕ್ ಹೊಟ್ಟೆಗೆ ಗುಂಡು ತಗುಲಿ ಮಗು ಸಾವನ್ನಪ್ಪಿದೆ. ಅಲ್ಲೇ ಇದ್ದ ಅಭಿಷೇಕ್ ತಾಯಿ ಲಿಪಿಕಾ ಎಂಬುವವರಿಗೂ ಗಾಯವಾಗಿದೆ. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.